ನಮ್ಮ ಇವತ್ತಿನ ರೆಸಿಪಿ ಕ್ಯಾಪ್ಸಿಕಮ್ ಮಸಾಲ. ಯಾರಿಗೆಲ್ಲ ಕ್ಯಾಪ್ಸಿಕಮ್ ಇಷ್ಟ ಆಗಂಗಿಲ್ಲಲ್ಲ ಅವರು ಒಂದ್ಸತಿ ಈ ರೀತಿ ಪಲ್ಯ ಮಾಡ್ಕೊಂಡು ಟ್ರೈ ಮಾಡಿರಿ. ಈ ವಿಧಾನ ಬಳಸ್ಕೊಂಡು ಡೆಫಿನೆಟ್ಲಿ ಕ್ಯಾಪ್ಸಿಕಮ್ ಪಲ್ಯ ನಿಮ್ಮ ಫೇವ್ರೇಟ್ ಆಗೋದಂತೂ ಗ್ಯಾರಂಟಿ. ಮಾಡೋದಂತೂ ಬಹಳ ಈಸಿ ಐತಿ. ಟೇಸ್ಟ್ ಮಾತ್ರ ಸಿಕ್ಕಾಪಟ್ಟಿ ಚಲೋ ಆಗಿತ್ತು. ಬಿಸಿ ಬಿಸಿ ಚಪಾತಿ ಜೊತೆ ಬೆಸ್ಟ್ ಕಾಂಬಿನೇಷನ್ ಆಗಿತ್ತು. ಮಕ್ಳಿಗೂ ಇಷ್ಟ ಆಗ್ಬೋದು, ಅಷ್ಟು ಮಸ್ತ್ ಆಗಿತ್ತು ನೋಡ್ರಿ ಈ ಕ್ಯಾಪ್ಸಿಕಮ್ ಮಸಾಲ. ಬರೀ ಫ್ರೆಂಡ್ಸ್, ಹೆಂಗೆ ಮಾಡೋದು ಈ ಕ್ಯಾಪ್ಸಿಕಮ್ ಮಸಾಲ ಅಂತ ನೋಡ್ಕೊಂಬರೋಣ. ನಮಸ್ಕಾರ, ಬನಶ್ರೀ ರೆಸಿಪಿಗೆ ಸ್ವಾಗತ. ನಾನು ಪಲ್ಯಕ್ಕೆ ಹಾಕಕ್ಕೆ ಫಸ್ಟ್ ಒಂದು ಮಸಾಲೆ ಮಾಡ್ಕೊಂಡ್ಬಿಡ್ತೇನೆ. ಮಿಕ್ಸರ್ ಜಾರ್ ಒಳಗೆ ನಾನು ಹುರಿದಿಟ್ಟಿರೋಂಥ ಶೇಂಗಾ ಕಾಳನ್ನು ಹಾಕ್ಕೊಂಡು 2 ಸ್ಪೂನಷ್ಟು ಶೇವ್ ಹಾಕ್ಕೊಂಡೇನಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡೇನಿ. ಪಲ್ಯಕ್ಕೆ ಏನೇನು ನಾವು ಮಸಾಲೆ ಹಾಕೋದಿರ್ತೈತಲ್ಲ ಅದನ್ನೆಲ್ಲ ನಾನು ಇಲ್ಲೇ ಆ್ಯಡ್ ಮಾಡಾಕತ್ತೇನೆ. ನಮ್ಮ ಪಲ್ಯಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಕೆಂಪು ಖಾರದ ಪುಡಿ, ಅರಿಶಿನ, ಗರಂ ಮಸಾಲೆ ಹಾಕ್ಕೊಂಡು ನಾನು ಇದನ್ನು ಪೌಡರ್ ಮಾಡಿ ಇಟ್ಕೊಂಡೇನಿ. ಅಂದರೆ ನಾನು ನೀರು ಹಾಕಿಲ್ಲ, ಡ್ರೈ ಆಗಿ ತರಿಯಾಗಿ ಇದನ್ನು ಪೌಡರ್ ಮಾಡಿ ಇಟ್ಕೊಂಡಿದ್ದೆ. ಈಗಲ್ಲೇ ನಮ್ಮ ಪಲ್ಯಕ್ಕೆ ಒಗ್ಗರಣೆ ಹಾಕೊಂಡ್ಬಿಡೋಣ. ಚಲೋ ತಂಗ ಎಣ್ಣೆ ಕಾಸಿದ ಮೇಲೆ ಎಣ್ಣೆಗೆ ನಾನು ಸಾಸಿವೆ, ಜೀರಿಗೆ, ಕರಿಬೇವು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡೇನಿ. ಉಳ್ಳಾಗಡ್ಡಿನ ಉದ್ದುದಕ್ಕೆ ಕಟ್ ಮಾಡಿ ಹಾಕ್ಕೊಂಡೇನಿ. ಉಳ್ಳಾಗಡ್ಡಿ ಹಾಕಿದ ಮೇಲೆ ನಾವು ಒಂದು ಸತಿ ಚಲೋ ತಂಗ ಇದನ್ನು ಕೈಯಾಡಿಸ್ಕೊಂಡ್ಬಿಡೋಣ. ಈಗ ಇದಕ್ಕೆ ನಾವು ಕಟ್ ಮಾಡಿ ಇಟ್ಟಿರೋಂಥ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡೋಣ. ನಾನಿಲ್ಲಿ ಕ್ಯಾಪ್ಸಿಕಮ್ನು ಅಷ್ಟೇ ತಿಳುವಾಗಿ ಉದ್ದುದಕ್ಕೆ ಹೆಚ್ಕೊಂಡಿದ್ದೆ. ಕ್ಯಾಪ್ಸಿಕಮ್ ಹಾಕೊಂಡ್ಮೇಲೆ ಇದನ್ನು ಚಲೋ ತಂಗ ಮಿಕ್ಸ್ ಮಾಡಿಕೊಂಡು ಸಣ್ಣ ಉರಿ ಮಾಡಿ ಒಂದು 2 ನಿಮಿಷ ನಾವು ಇದನ್ನು ಬೇಯಕ್ಕೆ ಬಿಟ್ಬಿಡೋಣ. ಕ್ಯಾಪ್ಸಿಕಮ್ನ ಸಣ್ಣದಾಗಿ ಹೆಚ್ಚೇವಲ್ಲ, ಸೊ ಲಘುನ ಬೆಂದ್ಬಿಡ್ತೈತಿ. ಈಗ ಇಲ್ಲಿ ನಮ್ದು ಉಳ್ಳಾಗಡ್ಡಿ ಮತ್ತು ಕ್ಯಾಪ್ಸಿಕಮ್ ಸಾಫ್ಟ್ ಆಗೈತಿ. ಈಗ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು ಹಾಕ್ಕೊಂಡು ಮಾಡಿಟ್ಟಿರುವಂಥ ಮಸಾಲಾನ ಆ್ಯಡ್ ಮಾಡಿಕೊಂಡು ಚಲೋ ತಂಗ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಮಸಾಲೆ ಇದಕ್ಕೆ ಪಲ್ಯಕ್ಕೆಲ್ಲ ಚಲೋ ಹೊಂದ್ಕೊಳ್ಳಿ ಅಂಥೇಳಿ ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣ ಉರಿ ಮಾಡಿ ನಾನು ಇನ್ನೊಂದು ಕುದಿಯಷ್ಟು ಬೇಯಿಸ್ಕೊಂಬಿಡ್ತೇನೆ. ಇದನ್ನು ಒಂದು ಕುದಿಗೆಲ್ಲ ಈ ಪಲ್ಯ ನಮ್ದು ರೆಡಿ ಆಕೈತಿ ನೋಡಿರಿ. ಇಲ್ಲಿ ನಮ್ಮ ಪಲ್ಯನೂ ರೆಡಿ ಆಗೈತಿ. ಸಣ್ಣಗೆ ಹೆಚ್ಚಿಟ್ಟಿರೋತ್ತ ಕೊತ್ತಂಬರಿನ ಹಾಕ್ಕೊಂಡು ಚಲೋ ತಂಗ ಮಿಕ್ಸ್ ಮಾಡ್ಕೊಂಬಿಟ್ರೆ ನಮ್ದು ಕ್ಯಾಪ್ಸಿಕಮ್ ಮಸಾಲ ರೆಡಿ ಆಗೈತೆ ನೋಡಿರಿ ಫ್ರೆಂಡ್ಸ್. ಈ ರೀತಿ ನೀವು ಈ ಪಲ್ಯನ ಮಾಡಿ ನೋಡಿರಿ. ಟೇಸ್ಟ್ ಹೆಂಗಿತ್ತಂತ ನನಗೂ ತಿಳಿಸ್ರಿ. ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ನನ್ನ ವೀಡಿಯೋಸ್ಗೆಲ್ಲ ಲೈಕ್, ಕಮೆಂಟ್, ಶೇರ್ ಮಾಡಿ.